ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನೇ ನಾವು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಸೀರೀಸ್ 3 ನೋಡ್ತಾ ಹೋಗೋಣ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕ್ವಶನ್ಸ್ನ ಶಾರ್ಟ್ ಮಾಡ್ತಾ ಇದೀವಿ, ಕಡಿಮೆ ಆಗ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಯೂಟ್ಯೂಬ್ಸ್ದು ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಅದ್ರೊಳಗಡೆನೆ ಬರಬೇಕು, ಮ್ಯಾಕ್ಸಿಮಮ್ ಆದರೆ ವರ್ಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಲೆಂತ್ನ ಕಡಿಮೆ ಮಾಡ್ತಾ ಇದೀವಿ ಅಂತ ಹೇಳ್ತಾ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಳಿ. ಸಿಲೆಬಸ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಡ್ತೀವಿ. GK ನೋಟ್ಸ್ ರೆಡಿ ಇದೆ, ಅಪ್ಲೋಡ್ ಮಾಡ್ತಾ ಬರ್ತೀವಿ. ಒಂದೊಂದೇ ಅಪ್ಲೋಡ್ ಮಾಡ್ತಾ ಬರ್ತೀವಿ. GK ಕಂಪ್ಲೀಟ್ ರೆಡಿ ಇದೆ, ಫಾಸ್ಟಾಗಿ ಅಪ್ಲೋಡ್ ಮಾಡ್ತಾ ಬರ್ತೀವಿ. ನಿಮ್ಮ GK 25 ಮಾರ್ಕ್ಸ್ ಇರುತ್ತೆ. GSA ಬೇರೆ, GKನೇ ಬೇರೆ. ಗೊತ್ತಿರಲಿ, ನಿಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. GSA ಬೇರೆ, ಜನರಲ್ ಸ್ಟಡೀಸ್ ಅಂದ್ರೇನೆ ಬೇರೆ, ಜನರಲ್ ನಾಲೆಡ್ಜ್ ಅಂದ್ರೇನೆ ಬೇರೆ. ಖಂಡಿತವಾಗ್ಲೂ ಎರಡಕ್ಕೂ ಡಿಫೇರ್ ಆಗುತ್ತೆ, ಅದು ಗೊತ್ತಿರ್ಬೇಕಷ್ಟೇನೆ. ಅದಕ್ಕೆ ಈಗ ಅಪ್ಲೋಡ್ ಮಾಡ್ತಾ ಇರೋದು GK. GS ಅಂದ್ರೆ ನಿಮ್ಮ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟಲ್ ಸೈನ್ಸ್, ಮೆಂಟಲ್ ಎಬಿಲಿಟಿ, ಅದೆಲ್ಲ ಡೆಪ್ತ್, ಕಂಪ್ಲೀಟ್ ಡೆಪ್ತ್ ಬರುತ್ತೆ. ನಿಮ್ಮ GK ಅಂದ್ರೆ ಖಂಡಿತವಾಗ್ಲೂ ಅದಷ್ಟು ಡೆಪ್ತ್ ಬರಲ್ಲ. ಈಗ ಏನ್ ಕೊಡ್ತಾ ಇದೀವಿ, ದಟ್ ಈಸ್ GK. ಸೊ ನೋಡ್ತಾ ಹೋಗೋಣ, ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಫಸ್ಟ್ ಕನ್ನಡ ಪೋರ್ಷನ್ ನೋಡ್ತಾ ಹೋಗೋಣ. ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ ಇದು. ಒಂದು ಪದದ ಅರ್ಥ ಇದ್ದೇ ಇರುತ್ತೆ. ಸಮಾನಾರ್ಥಕ ಪದಗಳಲ್ಲಿ ಒಂದು ಪದದ ಅರ್ಥ ಕಂಪಲ್ಸರಿ ಇರುತ್ತೆ. ಘೃತ ಅಂದ್ರೆ ಏನು? ಘೃತ ಅಂದ್ರೆ ತುಪ್ಪಕ್ಕೆ ಘೃತ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ, ತುಪ್ಪಕ್ಕೆ ಘೃತ ಅಂತ ಯೂಸ್ ಮಾಡ್ತಾರೆ. ಇನ್ನ ಕನ್ನಡ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವಪ್ಪ ಅಂದ್ರೆ, ಗೆ ಅನ್ನು, ಹೂ ಅನ್ನು, ಇಂದ, ಗೆ ಅಲ್ಲಿ ಆ ಸೀರೀಸ್ ಅಲ್ಲಿ ವಿಭಕ್ತಿ ಪ್ರತ್ಯಯ 1 2 3 4 ಬರ್ತಾವಲ್ಲ, ಅದ್ರದ್ದು ಇದು ಇಂದ ಮತ್ತು ಅಲ್ಲಿ ಇವೆರಡು ಬರ್ತವೆ, ಇಂದ ಮತ್ತು ಅಲ್ಲಿ. ಸೊ 2 ಮತ್ತು 3 ಸರಿಯಾದಂತ ಉತ್ತರ. ಓಕೆ, ನೋಡ್ತಾ ಹೋಗೋಣ. ಇಲ್ಲಿ ಅಣ್ಣ ಬಂದನು ಅಂತ ಇದೆ, ಇದೇ ತರ ಕೊಟ್ಟಿರ್ತಾರೆ, ಅಣ್ಣ ಬಂದನು ಅಂತ. ಕರ್ತೃ ಕರ್ಮ ಕ್ರಿಯಾಪದಗಳು, ಕರ್ತೃ ಕರ್ಮ ಅಂಡ್ ಕ್ರಿಯಾಪದ ಇದೆ, ಕರ್ಮ ಪದ ಇಲ್ಲ. ಕರ್ಮ ಪದ ಇಲ್ಲದೆ ಇರೋದ್ರಿಂದನೇ ಇದನ್ನ ಅಕರ್ಮಕ ವಾಕ್ಯ ಅಂತ ಹೇಳಿ ಕರೀತಾರೆ. ಸಿಂಪಲ್ ಆಗಿ ಹೇಳ್ಬೋದು, ಕರ್ಮ ಪದ ಇಲ್ಲ. ಆಯ್ತಾ? ನೆಕ್ಸ್ಟ್, ಉದಯವಾಗಲಿ, ಉದಯ ಪ್ಲಸ್ ಆಗಲಿ, ಅಲಿ ಅಂತಕ್ಕಂಥ ವರ್ಡ್ ಬರ್ತಾ ಇದೆ, ಅಲಿ ಇರಿ ಓಣ, ಅಲಿ ಇರಿ ಓಣ ಬಿಡಿಸಿದಾಗ ಈ ವರ್ಡ್ಗಳು ಏನಾದ್ರು ಕಂಡು ಬಂದು ಕೊನೆಯಲ್ಲಿ ಅಂದ್ರೆ ಅದನ್ನ ವಿದ್ಯಾರ್ಥಕ ವಾಕ್ಯಗಳು ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಕ ವಾಕ್ಯದ ರೂಲ್ಸ್ ಏನಪ್ಪಾ ಅಂದ್ರೆ, ಆಶೀರ್ವಾದ, ಹಾರೈಕೆ, ಕೋರಿಕೆ, ಆಜ್ಞಾಪನೆ, ಪ್ರಾರ್ಥನೆ ಇವು ಯಾವ್ದಾರು ಬಂತು, ಅಲಿ ಇರಿ ಓಣ ಹೂವ ಬಿಡಿಸಿದಾಗ ಅಲಿ ಇರಿ ಓಣ ಹೂವ, ಇದಿಸ್ ಕೋಡ್. ಇದು ಬಿಡಿಸಿದಾಗ ಅಲಿ ಇರಿ ಓಣ ಹೂವ ಇವ್ಯಾವ ಯಾವುದೇ ಕಂಡು ಬಂದ್ರು ಇದು ವಿದ್ಯಾರ್ಥಕ ವಾಕ್ಯ ಆಗುತ್ತೆ. ನೆಕ್ಸ್ಟ್, ಲಘು ಗುರು ಆಧಾರದಲ್ಲಿ ರುದ್ರಗಣ ಯಾವ್ದ್ರಲ್ಲಿ ಬರುವ ವಿನ್ಯಾಸದ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 16 ಸರಿಯಾದಂತ ಉತ್ತರ. ಇನ್ನ ವರ್ಗಗಣದಲ್ಲಿ 3 ಗುರು ಮತ್ತು 3 ಲಘುಗಳು ಇದ್ರೆ ಅದನ್ನ ಮ ಮತ್ತು ನಗಣ ಅಂತ ಹೇಳಿ ಕರಿತೀವಿ. ಯಮತಾರಾಜ ಬಾನಸಲಗಂ ಬರುತ್ತಲ್ಲ, ಅದನ್ನ ಹಾಕೊಂಡ್ರೆ ಸಿಂಪಲ್ ಆಗಿ ಹೇಳ್ಬೋದು. ನೋಟ್ಸ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಇನ್ನ ಸರಳ ರಗಳೆಯನ್ನ ಮೊದಲು ರೂಪಿಸಿ ಬಳಸ್ತವ್ರು ಯಾರಪ್ಪ ಅಂದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಸರಳ ರಗಳೆಯನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಅಲ್ಲಿಗೆ ಕನ್ನಡ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕೋಆಪರೇಟಿವ್ ಸ್ಕಿಪ್ ಆಗೋಣ. ಕೋಆಪರೇಟಿವ್ ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ, 50 ಕ್ವಶನ್ಸ್. ಕನ್ನಡನು 50, ಕೋಆಪರೇಟಿವ್ 50 ಇದಾವೆ, ನೋಡ್ತಾ ಹೋಗೋಣ. ಡೆನ್ಮಾರ್ಕ್ ಅನ್ನು ಕೋಆಪರೇಟಿವ್ ಡೆನ್ಮಾರ್ಕ್ ಎಂದು ಕರೀತಾರೆ, ಯಾಕೆ ಅಂತ ಹೇಳಿದ್ದಾರೆ. ಡೆನ್ಮಾರ್ಕ್ ಅನ್ನ ಕೋಆಪರೇಟಿವ್ ಡೆನ್ಮಾರ್ಕ್ ಅಂತಾನೆ ಕರೀತಾರೆ. ಯಾಕಪ್ಪ ಅಂದ್ರೆ, ಸಹಕಾರ ಸಂಘಗಳು ಎಲ್ಲಾ ಆರ್ಥಿಕ ಚಟುವಟಿಕೆಗಳಲ್ಲಿ ಸ್ಥಾಪನೆಯಾಗಿ ಉತ್ತಮ ಪ್ರಗತಿ ಸಾಧಿಸುತ್ತವೆ. ಸೊ ಇದೇ ಕಾರಣಕ್ಕೋಸ್ಕರ ಇದನ್ನ ಆ ರೀತಿ ಕರೀತಾರೆ. ಇನ್ನ ಡೆನ್ಮಾರ್ಕ್ ದೇಶದ ಜನರ ಸ್ವಯಂ ಪ್ರೇರಣೆಯ ಸಹಕಾರ ಚಳವಳಿಗೆ ಡ್ಯಾಶ್ ಕಾರಣವಾಗುತ್ತೆ. ಡೆನ್ಮಾರ್ಕ್ ದೇಶದ ಜನರ ಸ್ವಯಂ ಪ್ರೇರಣೆಯ ಸಹಕಾರ ಚಳವಳಿಗೆ ಯಾವ ತರ ಕಾರಣ ಆಗುತ್ತಪ್ಪ ಅಂದ್ರೆ, ಸಮಾನ ಪ್ರಮಾಣದ ಭೂ ಹಿಡುವಳಿ ಮತ್ತು ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಸಮಾನ ಪ್ರಮಾಣದ ಭೂ ಹಿಡುವಳಿಗಳನ್ನ ಎಲ್ಲರಿಗೂ ಹಂಚಿಕೆ ಮಾಡ್ಲಾಗುತ್ತೆ ಮತ್ತು ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದರಿಂದಾಗಿ ಇಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ, ಕೋಆಪರೇಟಿವ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಇನ್ನ ಸಹಕಾರ ಪತ್ತಿನ ಬ್ಯಾಂಕಿನ ಚಳವಳಿಯು ಜನ್ಮವೆತ್ತಿದ ದೇಶ ಯಾವ್ದಪ್ಪ ಅಂದ್ರೆ ಜರ್ಮನಿ. ಪತ್ತಿನ ಅಂತಕ್ಕಂಥ ವರ್ಡ್ ಮತ್ತೆ ಬ್ಯಾಂಕಿನ, ಸಹಕಾರ ಪತ್ತಿನ ಅಥವಾ ಬ್ಯಾಂಕಿನ ಚಳವಳಿ ಜನ್ಮವೆತ್ತಿದ ದೇಶ ಜರ್ಮನಿ. ಸಹಕಾರ ಪತ್ತಿನ ಬ್ಯಾಂಕಿನ
ಅಥವಾ ಬ್ಯಾಂಕಿನ ಚಳುವಳಿಯು ಜನ್ಮವೆತ್ತಿದ ದೇಶ ಯಾವ್ದಪ್ಪ ಅಂದ್ರೆ ಜರ್ಮನಿ ಸರಿಯಾದಂತ ಉತ್ತರ. ಇನ್ನು ಜರ್ಮನಿಯಲ್ಲಿ ಮೊದಲಿಗೆ ಯಾವ ವಿಧದ ಸಂಘಗಳು ಸ್ಥಾಪನೆ ಆಗ್ತಾವಪ್ಪ ಅಂದ್ರೆ ಸಹಕಾರ ಪತ್ತಿನ ಸಂಘಗಳು ಅಥವಾ ಬ್ಯಾಂಕ್ಗಳು ಸ್ಥಾಪನೆ ಆಗ್ತವೆ. ಫಸ್ಟ್ ಸ್ಥಾಪನೆ ಆಗಿದ್ದೀವೇನೆ. ಇನ್ನು ಜರ್ಮನ್ ದೇಶದಲ್ಲಿ ಸಹಕಾರ ಚಳವಳಿಯನ್ನು ಉತ್ತೇಜಿಸಿದ ಪಯೋನಿಯರ್ಸ್ ಯಾರಪ್ಪ ಅಂದ್ರೆ FW ರೈಫಿಸನ್ ಮತ್ತು ಹರ್ಮನ್ ಶೂಲ್ಸ್ ಅಂತ ಇವರಿಬ್ರು ಸೇರಿ ಮಾಡ್ತಾರೆ. ಒಬ್ರು ಹಳ್ಳಿಗಳ ಕಡೆ ಹೋಗ್ತಾರೆ, ಒಬ್ರು ಪಟ್ಟಣದ ಕಡೆ ಬರ್ತಾರೆ. ಮುಂದೆ ನೋಡ್ತಾ ಹೋಗೋಣ. ರೈಫಿಸನ್ ಅವರು ಯಾವ ಪ್ರದೇಶದಲ್ಲಿ ಪತ್ತಿನ ಸಹಕಾರ ಸಂಘ ಸ್ಥಾಪಿಸ್ತಾರಪ್ಪ ಅಂದ್ರೆ ರೈಫಿಸನ್ ಹೋಗೋದು ಗ್ರಾಮೀಣ ಭಾಗಕ್ಕೆ ಹೋಗ್ತಾರೆ. ಇನ್ನು ಜರ್ಮನಿಯ FW ರೈಫಿಸನ್ ಪ್ರೋತ್ಸಾಹಿಸಿದ ಗ್ರಾಮ ಸಂಘಗಳನ್ನ ಏನಂತ ಕರೀತಾ ಬರ್ತಾರಪ್ಪ ಅಂದ್ರೆ ಸಹಕಾರ ಸಂಘಗಳನ್ನ ಗ್ರಾಮ ಸಂಘಗಳು ಅಥವಾ ಗ್ರಾಮ ಬ್ಯಾಂಕ್ಗಳು ಅಂತ ಹೇಳಿ ಕರೀತಾ ಬರ್ತಾರೆ. ಜರ್ಮನಿಯ FW ರೈಫಿಸನ್ ಪ್ರೋತ್ಸಾಹಿಸಿದ ಸಹಕಾರ ಸಂಘಗಳನ್ನ ಏನಂತ ಕರೀತಾರಪ್ಪ ಅಂದ್ರೆ ಗ್ರಾಮ ಸಂಘಗಳು ಅಥವಾ ಗ್ರಾಮ ಬ್ಯಾಂಕ್ಗಳು ಅಂತ ಕರೀತಾ ಬರ್ತಾರೆ. ಇನ್ನ ಜರ್ಮನಿಯ ಹರ್ಮನ್ ಶೂಲ್ಸ್ ಅವರು ಯಾವ ಪ್ರದೇಶದಲ್ಲಿ ಸಹಕಾರ ಸಂಘಗಳನ್ನ ಸ್ಥಾಪಿಸಲು ಅಥವಾ ಬ್ಯಾಂಕ್ಗಳನ್ನ ಸ್ಥಾಪಿಸಲು ಪ್ರೋತ್ಸಾಹಿಸಿದ್ರಪ್ಪ ಅಂದ್ರೆ ಪಟ್ಟಣ ಪ್ರದೇಶಕ್ಕೆ ಬರ್ತಾರೆ. ಅವರು ಹಳ್ಳಿಗೆ ಹೋದ್ರೆ ಇವರು ಪಟ್ಟಣ ಪ್ರದೇಶದಲ್ಲಿ ಸ್ಥಾಪನೆ ಮಾಡ್ತಾರೆ. ಇನ್ನ ರೈಫಿಸನ್ ಸಂಘಗಳಲ್ಲಿ ರೈಫಿಸನ್ ಎಲ್ಲಿರೋರು ಹಳ್ಳಿಯವರು. ಜನರಿಗೆ ಸದಸ್ಯತ್ವ ಗ್ರಾಮೀಣ ಭಾಗಕ್ಕೆ ಮಾತ್ರ ಸೀಮಿತಗೊಳಿಸಿರ್ತಾರೆ. ರೈಫಿಸನ್ ಅವರು ಗ್ರಾಮೀಣ ಭಾಗಕ್ಕೆ ಅವ್ರ ಸಂಘಗಳಲ್ಲಿ ಗ್ರಾಮೀಣ ಭಾಗದ ಜನ ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ, ಅಂದ್ರೆ ಜಾಯಿನ್ ಆಗ್ಬೋದಾಗಿರುತ್ತೆ. ಇನ್ನ ರೈಫಿಸನ್ ಮಾದರಿ ಸಂಘಗಳಲ್ಲಿ ಸದಸ್ಯರ ಹೊಣೆಗಾರಿಕೆ ಅನಿಯಮಿತವಾಗಿರುತ್ತೆ. ರೈತರದು ಗ್ರಾಮೀಣ ಭಾಗದ್ದು ಅನಿಯಮಿತವಾಗಿರುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಅಲ್ಲಿಗೆ ನಿಮ್ಮ ಕೋಆಪರೇಟಿವ್ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮ GK ಕ್ವಶನ್, GK ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಆಚೆಗೆ GK ನೋಟ್ಸ್ ಕಂಪ್ಲೀಟ್ಲಿ ರೆಡಿ ಇದೆ. GK ನೋಟ್ಸ್ ಕಂಪ್ಲೀಟ್ ಬಿಟ್ಬಿಡೋಣ ಅಂತಿದ್ದೆ. ಒಟ್ಟಿಗೆ ಒಂದೇ ಸತಿ ಅಂದ್ರೆ ಸಮ್ ಲಿಮಿಟ್, ಸಮ್ ಟೈಮ್ ಇಸ್ ಡ್ಯೂರೇಷನ್ ಇಟ್ಕೊಂಡು ಬೇಡ ಅಂತ ಬಿಟ್ಬಿಟ್ಟು ಕಂಪ್ಲೀಟ್ ಮಾಡ್ಬಿಡೋಣ ಫಾಸ್ಟ್ ಆಗಿ ಅಂತ. ಹುಡುಗರು ಎಲ್ಲ ಬಿಡಿ ಅಂತ ಹೇಳಿದಕ್ಕೆ ಅಷ್ಟೇ ಹಾಕಿದೆ. GK ನೋಟ್ಸ್ ಫಸ್ಟ್ ಮುಗಿಸೋಣ ಅಂತ ರೆಡಿ ಇದೆ, ಬಿಡ್ತಾ ಹೋಗ್ತೀವಿ ಒಂದೊಂದೇ. ಇಂಪಾರ್ಟೆಂಟ್, ಪ್ರತಿಯೊಂದು ಸ್ಲೈಡು ಇಂಪಾರ್ಟೆಂಟು. ಮೂಲ ವಸ್ತುಗಳ ಬಗೆಗಿನ ವಿಶೇಷತೆಗಳು ನೋಡ್ತಾ ಹೋಗೋಣ. ಒಂದು ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಒಂದು ಕ್ವಶನ್ ತೆಗಿತಾರೆ ಇದರಲ್ಲಿ. ಭೂ ತೊಗಟೆಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವುದಪ್ಪ ಅಂದ್ರೆ ಆಮ್ಲಜನಕ ಹೈಯೆಸ್ಟ್ ಇದೆ. ಇದೇ ತರ ಪ್ಯಾಟರ್ನ್ ಇರುತ್ತೆ ನಿಮ್ಮ DCC ಬ್ಯಾಂಕ್ಗಳಿಗೆ, GKಗೆ ಇದೇ ತರ ಪ್ಯಾಟರ್ನ್ ಇರುತ್ತೆ. ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರ್ತವೆ. ಸೊ ನೋಡ್ತಾ ಹೋಗೋಣ. ವಿಶ್ವದಲ್ಲಿ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವ್ದಪ್ಪ ಅಂದ್ರೆ ಹೈಡ್ರೋಜನ್. ಮೂಲ ವಸ್ತುಗಳಲ್ಲಿ ಅತ್ಯಂತ ಹಗುರವಾದಂತ ಮೂಲ ವಸ್ತು ಯಾವ್ದಪ್ಪ ಅಂದ್ರೆ ಹೈಡ್ರೋಜನ್. ಇನ್ನ ವಾಯುಮಂಡಲದಲ್ಲಿ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವ್ದಪ್ಪ ಅಂದ್ರೆ ಸಾರ್ವಜನಿಕ. ಭೂ ವಾಯುಮಂಡಲದಲ್ಲಿ ನಿಮ್ಮ ಟ್ರೋಪೋಸ್ಫಿಯರು, ಮೆಸೋಸ್ಫಿಯರು, ಸ್ಟ್ರಾಟೋಸ್ಫಿಯರ್ ಇದು ಬರುತ್ತಲ್ಲ, ಅಲ್ಲಿ ಆ ರೀಜನ್ ನಮ್ಮ ವಾಯುಮಂಡಲ ಕಾಣಿಸುತ್ತಲ್ಲ, ವಾಯುಮಂಡಲದಲ್ಲಿ ಸಾರ್ವಜನಿಕ 78% ಅಷ್ಟಿದೆ. ಇನ್ನು ಸಮುದ್ರದಲ್ಲಿ ಹೇರಳವಾಗಿರ್ತಕ್ಕಂಥ ಮೂಲ ವಸ್ತು ಕ್ಲೋರೈಡ್. ಸಮುದ್ರದಲ್ಲಿ ಏನಿದೆ ಅಂತ ಕೇಳ್ತಾ ಇರ್ತಾರೆ, ಕ್ಲೋರೈಡ್ ಇರುತ್ತೆ. ಇನ್ನು ಮಾನವನ ದೇಹದಲ್ಲಿ ಹೇರಳವಾಗಿರೋ ಮೂಲ ವಸ್ತು ಯಾವ್ದಪ್ಪ ಅಂದ್ರೆ ಆಕ್ಸಿಜನ್. ಒಂದೊಂದ್ ಕಡೆ ಒಂದೊಂದು ಹೈಯೆಸ್ಟ್ ಇರುತ್ತೆ. ಇನ್ನು ರಕ್ತದ RBC ನಲ್ಲಿ ಯಾವ ಮೂಲ ವಸ್ತು ಹೈಯೆಸ್ಟ್ ಇರುತ್ತಪ್ಪ ಅಂದ್ರೆ ಕಬ್ಬಿಣಾಂಶ ಇರುತ್ತೆ. ಇನ್ನ ಕ್ಲೋರೋಪ್ಲಾಸ್ಟ್ ನಲ್ಲಿ ಇರ್ತಕ್ಕಂಥ ಮೂಲ ವಸ್ತು ಮೆಗ್ನೀಷಿಯಂ. ಪ್ಲಾಂಟ್ ಗಳಲ್ಲಿ ಇರ್ತಾವಲ್ಲ ಅದು ಇದು. ಕ್ಲೋರೋಪ್ಲಾಸ್ಟ್ ನಲ್ಲಿ ಇರ್ತಕ್ಕಂಥ ಮೂಲ ವಸ್ತು ಮೆಗ್ನೀಷಿಯಂ. ಇನ್ನ ಮೂಳೆಗಳಲ್ಲಿ ಇರ್ತಕ್ಕಂಥ ಮೂಲ ವಸ್ತು ಯಾವ್ದಪ್ಪ ಅಂದ್ರೆ ಕ್ಯಾಲ್ಸಿಯಂ ಮತ್ತು ರಂಜಕ ಇರುತ್ತೆ. ಇನ್ನು ಅತ್ಯಂತ ಕ್ರಿಯಾಶೀಲವಾದಂತ ವಸ್ತು ಯಾವ್ದಪ್ಪ ಅಂದ್ರೆ ಫ್ಲೋರಿನ್ ಮತ್ತು ಕ್ಲೋರಿನ್. ತುಂಬಾ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ಕ್ರಿಯಾಶೀಲವಾದ ಅಂದ್ರೆ. ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಈಗ ಹೋಯ್ತಲ್ಲ, ಅದ್ರ ಮೇಲೆ ಒಂದಿರುತ್ತೆ, ಇದ್ರ ಮೇಲೆ ಒಂದಿರುತ್ತೆ. ಡೆಫಿನೆಟ್ ಇದು ಡೆಫಿನೆಟ್ ಆಗಿರ್ತಕ್ಕಂಥ ಕ್ವಶನ್ಗಳು. ಇದು ನಿಮ್ಮ KS ಆಗಲಿ ಎಲ್ಲ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್. ಬಟ್ ABCD ಆಪ್ಷನ್ ಇರುತ್ತೆ. ಬಟ್ ನೀವು ಮಂಡ್ಯ DCC ಆಗಲಿ ನಿಮ್ಮ ಚಿಕ್ಕಮಗಳೂರು DCCಗೆ ಸಿಂಗಲ್ ವರ್ಡ್ ತೆಗಿತಾರೆ. ಜೀವಕೋಶದ ಪ್ರಮುಖ ಕಣದಂಗಗಳು ಮತ್ತು ಅವುಗಳ ಕಾರ್ಯಗಳು ಏನು ವರ್ಕು ಅಂತ ಕೇಳ್ತಾ ಇರ್ತಾರೆ. ಮೈಟೋಕಾಂಡ್ರಿಯಾದ ಕಾರ್ಯ ಏನಪ್ಪಾ ಅಂದ್ರೆ ಇದೊಂದು ಶಕ್ತಿ ಉತ್ಪಾದನಾ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಲೈಸೋಸೋಮ್ಸ್ ಆತ್ಮಹತ್ಯೆ ಸಂಚಿಗಳಾಗಿ ಕಾರ್ಯನಿರ್ವಹಿಸುತ್ತೆ. ಡೆಡ್ ಸೆಲ್ಸ್ ಎಲ್ಲಿರ್ತವೆ ಅಲ್ಲಿ ಹೋಗಿ ಆಕ್ಟ್ ಆಗುತ್ತೆ. ಸೊ ಆ ಡೆಡ್ ಸೆಲ್ಸ್ನೆಲ್ಲ ಕ್ಲಿಯರ್ ಮಾಡೋ ಕೆಲಸ ಮಾಡುತ್ತೆ. ಇನ್ನ ರೈಸೋಸೋಮ್ಸ್ ಪ್ರೋಟೀನ್ ತಯಾರಿಕೆ ಮಾಡುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಾಗಾಣಿಕೆಯಾಗಿ ವರ್ಕ್ ಮಾಡುತ್ತೆ, ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಇನ್ನ
ಕರ್ನಾಟಕದಲ್ಲಿ ಶಾಸನಗಳ ಪಿತಾಮಹ ಎಂಬ ಹೆಗ್ಗಳಿಕೆ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ ರಿಪೀಟೆಡ್ ಕ್ವಶನ್ಸ್, ಮೋಸ್ಟ್ ರಿಪೀಟೆಡ್. ಬಿ ಎಲ್ ರೈಸ್ ಅವರು. ಇನ್ನ ರಾವಣನನ್ನು ಉದಾತ್ತ ನಾಯಕನನ್ನಾಗಿ ಚಿತ್ರಿಸಿದ ಮೊದಲ ಕವಿ ಯಾರು ಅಂತ ಕೇಳ್ತಾ ಇರ್ತಾರೆ. ನಾಗಚಂದ್ರ. ಅಭಿನವ ಪಂಪ ಅಂತ ಬಿರುದಿದೆಯಲ್ಲ, ಇವ್ರಿಗೆ ಇರೋದು. ಇನ್ನ ಒಡ್ಡಾರಾಧನೆ, ಇದೊಂದು ಗದ್ಯ ಬರಹ. ಯಾರು ಬರೆದದ್ದು? ಶಿವಕೋಟಾಚಾರ್ಯ. ಇಂಪಾರ್ಟೆಂಟ್ ಇದು, ತೀರಾ ಇಂಪಾರ್ಟೆಂಟ್, ರಿಪೀಟೆಡ್, ಮೋಸ್ಟ್ ರಿಪೀಟೆಡ್ ಇದು. ಇನ್ನ ವಾಟರ್ ಬ್ಲೂಮ್ಗಳು ಇದರಿಂದ ಉಂಟಾಗ್ತವಪ್ಪ ಅಂದ್ರೆ, ವಾಟರ್ ಬ್ಲೂಮ್ಸ್ ಏನ್ರಿಂದ ಉಂಟಾಗ್ತವೆ ಅಂತ ಕೇಳ್ತಾ ಇರ್ತಾರೆ. ಆಲ್ಗೆಗಳಿಂದ ಉಂಟಾಗ್ತಾ ಇರ್ತವೆ, ಆಲ್ಗೆಯಿಂದ. ಇನ್ನ ವಾತಾವರಣದಲ್ಲಿ ಸಾರ್ವಜನಿಕ ಸ್ಥಿರೀಕರಿಸೋದಿಲ್ಲ. ಯಾವುದು ಸ್ಥಿರೀಕರಿಸೋದಿಲ್ಲ ಅಂದ್ರೆ ನೈಟ್ರೋಸೋಮೋನಾಸ್, ಇದು ಸ್ಥಿರೀಕರಿಸೋದಿಲ್ಲ. ಇನ್ನ 2011 ಜನಗಣತಿಗೆ ಸಂಬಂಧಿಸಿದಂತೆ ಪ್ರತಿ ಚದರ ಕಿಲೋಮೀಟರ್ಗೆ ಭಾರತದ ಜನಸಾಂದ್ರತೆ ಎಷ್ಟಿದೆಯಪ್ಪ ಅಂದ್ರೆ 382. ಇಂಪಾರ್ಟೆಂಟ್. ಕರ್ನಾಟಕದ್ದು ಇಂಪಾರ್ಟೆಂಟ್, ಜನಗಣತಿನೇ ಇಂಪಾರ್ಟೆಂಟ್. ಜನಗಣತಿ ಒಂದು ಚಾಪ್ಟರ್ ಇದೆ, ಅದು ಮಾಡಿಸ್ತೀನಿ. ಜನಗಣತಿ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. 1 ಮಾರ್ಕ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಎಲ್ಲ ಎಕ್ಸಾಮ್ಸ್ಗೂ ತಗೋಬಹುದು, ಇದ್ದೇ ಇರುತ್ತೆ. ಇನ್ನ ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಸಹಾರಾ ಮರುಭೂಮಿ. ದೊಡ್ಡವು ಚಿಕ್ಕೂರಲ್ಲಿ 1 ಮಾರ್ಕ್ ಡೆಫಿನೆಟ್ ಆಗಿರುತ್ತೆ. ದೊಡ್ಡದು ಚಿಕ್ಕದು ಯಾವ್ದಾದ್ರು ಆಗಿರ್ಬೋದು, ಇದೇ ಬರುತ್ತೆ ಅಂತಲ್ಲ, ದೊಡ್ಡದು ಚಿಕ್ಕದು ಎಲ್ಲಾನು ನೋಡಿರ್ಬೇಕು. ಪ್ರತಿಯೊಂದು ನೋಡ್ಕೊಂಡಿದ್ರೆ ಡೆಫಿನೆಟ್ ಕ್ವಶನ್, ಅದ್ರಲ್ಲಿ ಏನು ಅನುಮಾನ ಬೇಡ. ಇನ್ನ ಭಾರತದ ಅತ್ಯಂತ ಉದ್ದವಾದಂತ ಕರಾವಳಿ ತೀರ ಇರೋದು ಗುಜರಾತ್, ಇದು ಇಂಪಾರ್ಟೆಂಟ್. ನಿಮ್ಮ KPSC ಗೆ ಏನ್ ಮಾಡ್ತಾರೆ ಅಂದ್ರೆ 4 ಆಪ್ಷನ್ಸ್ ತೆಗಿತಾರೆ. ಇದು ಡೈರೆಕ್ಟ್ ಕ್ವಶನ್ ಇರುತ್ತೆ. ಇನ್ನ ಕರ್ನಾಟಕದ ಪ್ರಸಿದ್ಧ ದೋಆಬ್ ಪ್ರದೇಶ ಯಾವ ನದಿಗಳ ನಡುವೆ ಇದೆ ಅಂದ್ರೆ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ನಡುವೆ ಇರತಕ್ಕಂಥದ್ದು ದೋಆಬ್ ಪ್ರದೇಶ. ವಿಜಯನಗರ ಕಾಲದಿಂದನೂ ಆ ಪ್ಲೇಸ್ಗೋಸ್ಕರ ಹೋರಾಟ ನಡೀತಾನೆ ಇರುತ್ತೆ. ಸೊ ಇದೇ ಅದು ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ಪ್ರದೇಶ. ಇನ್ನ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸೋದು ಕರ್ನಾಟಕನೇ. ಮಲ್ಬರಿ ಅಂತ ಹೇಳಿ ಕರಿತೀವಲ್ಲ, ಅದು ರೇಷ್ಮೆ. ನಿಮ್ಮ ರೇಷ್ಮೆ ಸೊಪ್ಪನ್ನು ಇದ್ ಮಾಡಿ ಬಾಂಬ್ಯಾಕ್ಸ್ ಮೋರಿ ಅಂತಕ್ಕಂಥ ಹುಳುಗಳು ಇದ್ ಮಾಡ್ತಾರಲ್ಲ, ರೇರಿಂಗ್ ಮಾಡ್ತಾರಲ್ಲ, ಅದು ಯಾವುದು ನಿಮ್ಮ ರಾಮನಗರ ಇದಿದೆ, ಫೇಮಸ್ ಇದೆ. ನೆಕ್ಸ್ಟ್, ಕೆಳದಿ ನಾಯಕರ ಲಾಂಛನ ಏನಾಗಿತ್ತಪ್ಪ ಅಂದ್ರೆ ಗಂಡಬೇರುಂಡ ಆಗಿತ್ತು. ಈ ಲಾಂಛನಗಳ ಮೇಲೆ ಒಂದು ಕ್ವಶನ್ ತೆಗೆದಿರ್ತಾರೆ. ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಯಾವ್ದ್ರದ್ದು ಬೇಕಾದ್ರೂ ತೆಗಿಬಹುದು, ಇದು ಮೋಸ್ಟ್ ರಿಪೀಟೆಡ್. ಯಾವ್ದ್ರದ್ದು ಬೇಕಾದ್ರೂ ತೆಗಿಬಹುದು. ಲಾಂಛನಗಳ ಮೇಲೆ ಒಂದಿರುತ್ತೆ, ಒಂದು ಡೆಫಿನೆಟ್ ಆಗಿ ಒಂದಿರುತ್ತೆ. ಇನ್ನು 10ನೇ ಶತಮಾನದ ಆಚಾರ್ಯ ನೇಮಿಚಂದ್ರನನ್ನ ಜನಪ್ರಿಯವಾಗಿ ಹೀಗೆ ಕರೀತಾ ಇತ್ತಪ್ಪ ಅಂದ್ರೆ ಸಿದ್ಧಾಂತ ಚಕ್ರವರ್ತಿ ಅಂತ ಬಿರುದು. ನೇಮಿಚಂದ್ರನ್ಗೆ ಇದ್ದಂತ ಬಿರುದು ಸಿದ್ಧಾಂತ ಚಕ್ರವರ್ತಿ ಅಂತ. ಇನ್ನ ಕೆಳಗೆ ತಿಳಿಸಿರುವ ಯಾರನ್ನ ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಹೇಳಿ ಕರೀತಾರಪ್ಪ ಅಂದ್ರೆ ಪುರಂದರದಾಸರಿಗೆ ಇದ್ದಂತ ಬಿರುದು ಸಂಗೀತ ಪಿತಾಮಹ ಅಂತ. ಇನ್ನ ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಅಂದ್ರೆ ವಿಶಿಷ್ಟ ಅದ್ವೈತ ಸಿದ್ಧಾಂತದ ಕೇಂದ್ರವಾಗಿದೆ. ವಿಶಿಷ್ಟ ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ರಾಮಾನುಜಾಚಾರ್ಯರು. ಚೋಳಾಸರ ಒಂದು ಥ್ರೆಟನಿಂಗ್ ಇಂದ ಅಲ್ಲಿಂದ ಬರ್ತಾರೆ. ಅಲ್ಲಿಂದ ಬಂದು ಇಲ್ಲಿ ನಿಮ್ಮ ವಿಷ್ಣುವರ್ಧನ ಅವ್ರಿಗೆ ಆಶ್ರಯ ಕೊಡ್ತಾರೆ ಮೇಲುಕೋಟೆನಲ್ಲಿ. ಸೊ ಅಲ್ಲೊಂದು ಮಠ ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿಗೆ ವಿಡಿಯೋ ಲೆಂತಿ ಆಗುತ್ತೆ. ಇಲ್ಲಿ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ದಯವಿಟ್ಟು ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ. ನಾಳೆಯಿಂದ ನಿಮ್ಮ GK ಸೀರೀಸ್, GK ಕಂಪ್ಲೀಟ್ ಮಾಡ್ಬೋಣ ಅಂತ ಅಷ್ಟೇ, ಇನ್ನೇನಿಲ್ಲ. GK ಫುಲ್ ಒಂದು ಕಂಟಿನ್ಯೂಸ್ ಒಂದು 4-5 ಕ್ಲಾಸ್ ಆಗ್ಬೋದು. ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಬೆಳಗ್ಗೆ ಸಂಜೆ ಬೇಗ ಕ್ಲಿಯರ್ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. ಅಲ್ಲಿಗೆ GK ಫುಲ್ ಕಂಪ್ಲೀಟ್ ಆಗುತ್ತೆ. ಒಂದೊಂದೇ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಂಡ್ ಬಂದ್ಬಿಡ್ಬೋದು. ನಿಮ್ಮ ಚಿಕ್ಕಮಂಗ್ಳೂರು ಬ್ಯಾಂಕ್ ಎಕ್ಸಾಮ್ ಬರೋದ್ರೊಳಗಡೆ ಕಂಪ್ಲೀಟ್ ಸಿಲೆಬಸ್ ಫುಲ್ ಫಾಸ್ಟ್ ಆಗಿ ಮುಗಿಸೋಣ ಅನ್ನೋ ಉದ್ದೇಶ ಅಷ್ಟೇ. GK ಸೀರೀಸ್ ಸ್ಲೈಡ್ಗಳೆಲ್ಲ ರೆಡಿ ಇದಾವೆ. GKದು ಸ್ಲೈಡ್ಸ್ ಎಲ್ಲ ರೆಡಿ ಇದಾವೆ. ಯಾರ್ದಾನ ಏನಾದ್ರು ಸಜೆಷನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ. ನೋಟ್ಸ್ ತುಂಬಾ ಅಥೆಂಟಿಕೇಟೆಡ್ ಆಗಿದೆ, ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.